ಹಾಯ್ ಹೆಲೋ ನಮಸ್ಕಾರ. ಇಸ್ಕೊಂಡು ಮತ್ತು ಇಲ್ಲೇ ಪ್ರಸಾದ ಮಾಡಿಕೊಂಡು ನೈಕೊಂಡ್ರೂ ಇಲ್ಲಿ ಈಡೇರುತ್ತೆ ಅಂತ ಹೇಳ್ತಾರೆ. ಪವರ್ಫುಲ್ ದೇವರು ಅಂತಲೇ ಹೇಳ್ತಾರೆ ಕುರುದಮ್ಮ ದೇವಸ್ಥಾನಕ್ಕೆ. ನಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ಜುಡಿಯೋ ಬಂದಿದ್ವಿ ಗೈಸ್, ಶಾಪಿಂಗ್ ಮಾಡಿದ್ವಿ. ಏನು ಶಾಪಿಂಗ್? ಫುಡ್ ಕೋರ್ಟ್ ಇತ್ತು, ಹಾಗಾಗಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಗೀತ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್. ತುಂಬ ದಿನ ಆಗಿತ್ತು ವೀಡಿಯೋಸ್ ಅಥವಾ ವ್ಲಾಗ್ ಏನಾದ್ರು ಮಾಡ್ದೇನೆ, ಹಾಗಾಗಿ ಇವಾಗ ಸಿಂಪಲ್ಲಾಗಿ ಒಂದು ವ್ಲಾಗ್ ಶುರು ಮಾಡೋಣ ಅಂದ್ಕೊತಾ ಇದ್ದೆ. ಸೊ ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸುಮ್ಮನೆ ಹೀಗೆ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಹಾಗೆ ಎಲ್ಲರೂ ಹೊರಗೆ ಹೋಗಿ ಬರೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ವೀಡಿಯೋ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡಲಿಕ್ಕೆ, ಹಾಕ್ಲಿಕ್ಕೆ. ಅಟ್ಲೀಸ್ಟ್ ಮಂತಲ್ಲಿ ಒಂದು 2-3 ವೀಡಿಯೋ ಮಾಡಿ ಹಾಕ್ಲಿಕ್ಕಾದ್ರೂ ಟ್ರೈ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ವೀಡಿಯೋ ಮಾಡಿ, ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಮಾಡಿ ಹಾಕ್ತೇನೆ. ಗೈಸ್ ಹೇಗೆ ರೆಡಿಯಾಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ನನ್ನ ಫ್ರೆಂಡ್ ಮನೆಗೆ ನಮ್ಮ ಮನೆಯಿಂದ ತುಂಬಾ ದೂರ ಇರೋದ್ರಿಂದ ಕ್ಯಾಬ್ ಬುಕ್ ಮಾಡ್ತೀನಿ. ಸೊ ಕ್ಯಾಬ್ ಬಂದಿದೆ, ಇವಾಗ ಹೊರಡಬೇಕು. ಆನ್ಲೈನ್ ಬುಕ್ಕಿಂಗು, ಊಬರು, ರ್ಯಾಪಿಡೋ ನಂಬಕ್ಕೆ ಆಗ್ತಿಲ್ಲ ಏನು ಮಾಡಬೇಕು ಅಂತ. ನಾನು ಬುಕ್ ಮಾಡಿದಾಗ 48 ರುಪೀಸ್ ಇತ್ತು ನಮ್ಮ ಮನೆಯಿಂದ ಇಲ್ಲಿಗೆ 5 ಕಿಲೋಮೀಟರ್ಸ್ಗೆ. 48 ರುಪೀಸ್ ಆಗಿದೆಯಲ್ಲ, ಓಕೆ ಅಂತೇಳಿ ಬುಕ್ ಮಾಡಿದ್ದೆ. ಬಟ್ ಇಲ್ಲಿ ಡ್ರಾಪಲ್ಲಿ ನೋಡಿದಾಗ 99 ರುಪೀಸ್ ಆಗಿದೆ. ಹೌ 48 98 ಅಂತ ಅನ್ಕೋಬೇಕಾ? ನನಗೆ ಮೆಸೇಜ್ ಕೂಡ 98 ರುಪೀಸ್ ಬರಲಿಲ್ಲ, 48 ಬಂದಿರೋದು. ಓಕೆನಾ? ಸಾಕಷ್ಟು ಫೈನಲಿ ಹೊರಟಿದ್ದೀವಿ. ಬುಕ್ ಮಾಡಿದ್ದೀವಿ. 15 ನಿಮಿಷ ತೊಗೊಂಡಿದ್ದಾರೆ. 19 ನಿಮಿಷ. ಇವಾಗ ಕ್ಯಾಬ್ನವ್ರು ಬಂದಿದ್ದಾರೆ. ಕ್ಯಾಬ್ ಬಂದಿದ್ದಾರೆ ಅಲ್ಲ, ಕ್ಯಾಬ್ ಬಂದಿದ್ದೀವಿ. ಏನೋ ಒಂದು ಚೂರು ಮಿಸ್ ಆಗುತ್ತೆ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ನನ್ನ ವ್ಲಾಗಿಗೆ ಬರ್ತಾ ಇದ್ದಾರೆ ಇವರು. ಹಾಯ್, ಸೇ ಹಾಯ್. ಸೊ ಒಂದು ಸ್ಪೆಷಲ್ ಇದೆ, ಏನು ಅಂತ ತೋರಿಸ್ತೀನಿ ಬನ್ನಿ. ಅಪ್ಪು ಸರ್ದಿದೆ. ಹಾಗೆ ಇಲ್ಲೊಂದು ಟೆಂಪಲ್ ಕೂಡ ಇದೆ, ಬಟ್ ಅದು ಮುನೇಶ್ವರ ಸ್ವಾಮಿ ಟೆಂಪಲ್ಲು ಕ್ಲೋಸ್ ಆಗಿದೆ ಇವಾಗ ಅದು. ಫೈನಲಿ ನೋಡಿ, ಇವತ್ತು ವೀಕೆಂಡ್ ಅಂತೇಳಿ ಎಷ್ಟೊಂದು ಜನ ಇದ್ದಾರೆ ಗೊತ್ತಾ, ತುಂಬ ಇದ್ದಾರೆ. ನಾನು ಎಂಟ್ರೆನ್ಸಲ್ಲಿ ತೋರಿಸ್ತಾ ಇದ್ದೀನಿ, ಒಳಗೋಗಿ ತೋರಿಸ್ತೀನಿ. Some space, just think about it, maybe separate is better. I will love you till forever. Ride it, baby, when you need someone to cover you, weather. ಟ್ರೈನ್ ಗೈಸ್, ಇಡೀ ಒಂದು ಕಬ್ಬನ್ ಪಾರ್ಕ್ನ ರೌಂಡ್ ಇದು. ಏನೋ ಕಬ್ಬನ್ ಪಾರ್ಕ್ ರೌಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ಸುಮ್ಮನೆ ಹಾಗೆ ಇನ್ನೊಂದು ಚೂರು ಚುಕ್ಕು ಕತ್ತಿಸ್ಬಿಡೋದು, ಇನ್ನೂ ಚೆನ್ನಾಗಿರೋದು.
ಬಂದ್ವಿ. ಇದು ನೋಡಿದ್ರೆ ನೀರು ತಲೆ ಕೆಡ್ತಾ ಇದೆ. ಎಷ್ಟೊಂದು ಜನ ಇದ್ದಾರೆ. ಹೋಟೆಲಿಗೆ ಕೂತ್ಕೊಳ್ಳೋದು, ನೀರು ಚೆನ್ನಾಗಿದ್ರೆ ಇನ್ನೂ ಖುಷಿ ಇರುತ್ತಂತಲ್ಲ ಅಷ್ಟೇ. ಚೆನ್ನಾಗಿತ್ತು ಇದು ಒಂಥರ. ನೀಟಾಗಿ ಟ್ರೈನ್ ಆಗಿದ್ರೆ ಚೆನ್ನಾಗಿತ್ತು. ಇಡೀ ಒಂದು ಕಬ್ಬನ್ ಪಾರ್ಕ್ನ ಫುಲ್ ಒಂದು ರೌಂಡ್ ಬಂದ್ವಿ. ಅಲ್ಲೇನಾ ಅಷ್ಟೇ ಗೈಸ್. ಇವ್ರು ಜಾಸ್ತಿ ಮಾತಾಡಲ್ಲ, ಬ್ಲಾಗ್ ನೋಡೋರು ಅನ್ಕೋಬೇಕು ಬರೀ ಇವಳು ಒಬ್ಬಳೇ ಮಾತಾಡ್ತಾಳಲ್ಲ, ಇನ್ನೊಬ್ಳು ಯಾಕೆ ಮಾತಾಡಲ್ಲ ಅಂತ. ಮಾತಾಡೋದು ನಾನು ಬರೀ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ನಾನು ಒಬ್ಬಳೇ ಮಾತಾಡ್ತಾ ಬರ್ಬೇಕು. ನೀರು ಕಲರ್ ಸೂಪರ್ ಆಗಿದೆ ಗೈಸ್. ಎಷ್ಟೇ ಝೂಮ್ ಇನ್ ಮಾಡಿದ್ರು ಅಷ್ಟೇ. ಸೊ ಇಲ್ಲೇ ಒಂದು ಫುಡ್ ಕೋರ್ಟ್ ಇತ್ತು, ಹಾಗಾಗಿ ಊಟ ಮಾಡೋಣ ಅಂತ ಬಂದ್ವಿ. ಟೈಮ್ ಎಷ್ಟಾಯಿತು? 2:50 ಆಗಿದೆ. ಟೈಮ್ ಆಯಿತು, ಹಸುವಾಗಿದೆ ಅಂತ ಇಲ್ಲೇ ಒಂದು ಫುಡ್ ಕೋರ್ಟ್ ಇತ್ತು ಅಂತ ಬಂದ್ವಿ. ಪಾರ್ಕ್ ಹತ್ರನೇ ಇದೆ, ಅಂದರೆ ಪಾರ್ಕ್ ಒಳಗಡೆನೇ ಇದೆ ಇದು ಫುಡ್ ಕೋರ್ಟು. ನಾನು ಯೂಟ್ಯೂಬ್ ಶುರು ಮಾಡಿದ್ದು ಓಕೆ ಅನ್ನಿಸ್ತಾ, ಬೇಡ ಈ ಟೈಮಲ್ಲಿ ಬೇಡಿತ್ತು ಅಂತ ಅನ್ನಿಸ್ತಾ. ನಿನಗೇನು ಅನಿಸುತ್ತೆ ನನ್ನ ಯೂಟ್ಯೂಬ್ ಶುರು? ನನಗೆ ಒಳ್ಳೆಯದೇ ಅನ್ನಿಸ್ತು. ಬೇಡ ಅಂತ ಯಾಕೆ ಅನ್ನಿಸ್ತು? ಮಾಡಲಿ ಅಂತ ತಾನೇ ನಾನು ಹೇಳಿದ್ದು ಅಲ್ವಾ? ಏನೋ ಒಂದು ಮಾಡಿದ್ದು ಖುಷಿ ಇದೆ ತಾನೆ, ಇಷ್ಟ ಆಗುತ್ತಾನೆ. ನನಗೆ ಯೂಟ್ಯೂಬ್ ಶುರು ಮಾಡು, ನಾನು ಸಪೋರ್ಟ್ ಮಾಡ್ತೀನಿ, ನಾನು ವೀಡಿಯೋಗೆಲ್ಲ ಬರ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೇ ಇವಳು, ಆಯಿತಾ? ಸೊ ನಾನು ಇವಳು ಪ್ಲ್ಯಾನ್ ಮಾಡಿನೇ ಯೂಟ್ಯೂಬ್ ಮಾಡಿರೋದು. ಸಬ್ಸ್ಕ್ರೈಬರ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಏನು ಅಂದರೆ ಎಲ್ಲರೂ ಮಾಡೋದಿಲ್ಲ, ಮಾಡ್ತೀವಿ. ಸ್ವಲ್ಪ ಎಲ್ಲೇ ಹೋದರೂ ಅದು ಮೆಮೊರಿಯಾಗಿರಲಿ ಅಂತ ವೀಡಿಯೋ ಮಾಡಿರೋದಷ್ಟೇ. ಲಕ್ಷಗಟ್ಟಲೆ ಫಾಲೋವರ್ಸ್ ಆಗೋದಿಲ್ಲ. ಚೆನ್ನಾಗಿ ವೀಡಿಯೋಸು ಕಂಟೆಂಟ್ ಎಲ್ಲ ಕೊಡ್ತಾ ಹೋದರೆ ಮಾತ್ರ ಅದು ಸಕ್ಸಸ್ ಆಗೋಕ್ಕೆ ಸಾಧ್ಯ. ತುಂಬ ಹೊತ್ತು ಎಲ್ಲ ಕಡೆ ಸುತ್ತಾಡಿ ಎಂಜಾಯ್ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ನಾವು ಹೊರಟ್ವಿ. ಕಬ್ಬನ್ ಪಾರ್ಕಿಂದ ಮೆಟ್ರೋ ಸ್ಟೇಷನ್ ಹತ್ತಿರ ಇರೋದ್ರಿಂದ ನಾವು ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಅಲ್ಲಿಂದ 2 ಮೆಟ್ರೋ ಚೇಂಜ್ ಮಾಡಬೇಕಿತ್ತು ನಾವಿರೋ ಏರಿಯಾಕ್ಕೆ. ಸೊ ಮೆಟ್ರೋಗೆ ಬಂದ್ವಿ ನಾವು. ಫುಲ್ಲು ರಶ್ ಇದೆ. ಇನ್ನೊಂದು ವೇಟ್ ಮಾಡೋಣ. ಝುಡಿಯೋ ಬಂದಿದ್ವಿ ಗೈಸ್. ಇಲ್ಲಿ ಬಂದು ಏನು ತೊಗೊಂಡ್ವಿ, ಏನು ಮಾಡಿದ್ವಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಶಾಪಿಂಗ್ ಮಾಡಿದ್ವಿ. ಏನು ಶಾಪಿಂಗ್ ಮಾಡಿದ್ವಿ ಅಂದರೆ ಕೈ ತೋರಿಸು ನೋಡಿ. ಎಲ್ಲದಕ್ಕೂ ಒಂದೊಂದು ಕಲರ್ಗೆ ಒಂದೊಂದು ಕೈ ಬೆರಳಿಗೆ ಒಂದೊಂದು ಕಲರ್ ಹಚ್ಕೊಂಡಿದ್ದು ಫುಲ್ಲು ಸುಮ್ಮನೆ ಹಂಗೆ ನೋಡಿದ್ದು. ಇಷ್ಟ ಆಯ್ತು ಅಂದರೆ ಡ್ರೆಸ್ಸಸ್ ಇಷ್ಟ ಆಯಿತು, ಬಟ್ ನಮಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಂದರೆ ಸ್ವಲ್ಪ ಸೈಜ್ದೇನೋ ಪ್ರಾಬ್ಲಮ್ ಇತ್ತು ಅಂತ ಬಿಟ್ವಿ. ಅದು ಬಿಟ್ಟರೆ ಕಾಸ್ಮೆಟಿಕ್ ಹೋದಲ್ಲಿ ನೋಡಿದ್ದೆ ನಮಗೆ ನೇಲ್ ಪಾಲಿಶು ವೆರೈಟಿ ಚೆನ್ನಾಗಿತ್ತು. ಅದಕ್ಕೆ ಅಲ್ಲಿ ಇರುತ್ತಲ್ಲ ಟ್ರಯಲ್ಗೆ ಅಂತ ಅದನ್ನು ಟ್ರೈ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ಅವಳ ಕೈಗೆ ಅಂದರೆ ನೋಡಿ. ಬೆಳಗ್ಗೆ 11 ಗಂಟೆಗೆ ಹೋಗಿದ್ದು. ಸೊ ಇವಾಗ ಬೀದಿ ಲೈಟ್ ಆನ್ ಆಗೋ ಟೈಮಲ್ಲಿ ಬರ್ತಾ ಇದ್ದೀವಿ ಮನೆಗೆ ಅಲ್ವಾ? ಬೀದಿ ಲೈಟ್ ಬೆಳಗ್ಗೆಯಿಂದ ಆನ್ ಆಗಿರಲ್ಲ. ಬೀದಿ ಲೈಟ್ ಎಲ್ಲೇ ಬೆಳಗ್ಗೆ ನಾನು ಇರುತ್ತೆ ಮರೆಯತ್ತೆಗೆ ಬೇಡ ಆಯಿತಾ. ಫುಲ್ ಡೇ ನಾವಿಬ್ಬರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಲ್ಲಿ ಸುತ್ತಾಡ್ಕೊಂಡು ಬಂದಿದ್ದೀವಿ ಅಲ್ವೇನೆ. ಹೌದು, ತುಂಬ ಕಾಲೆಲ್ಲ ಇವತ್ತಂತೂ ಸಿಕ್ಕಾಪಟ್ಟೆ ಸುಸ್ತಾಗೈತೆ ನನಗಂತೂ. ಏಕೆಂದರೆ ಓಡಾಡಿ ತುಂಬ ದಿನ ಆಗಿತ್ತಲ್ಲ ಇವತ್ತೇ. ಕಾಲೆಲ್ಲ ಮೇಕಪ್ ಮಾಡ್ಬೇಕಾದ್ರೆ ಇಷ್ಟೊಂದು ಪೇನ್ ಆಗಿರಲ್ಲ ನನಗೆ.
ಮನೆಗೆ. 3 days later. ಹಾಯ್ ಎಲ್ರಿಗೂ. ಆಫ್ಟರ್ 2 to 3 days ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅವತ್ತು ಬಂದು ತುಂಬ ಲೇಟಾಗಿತ್ತು ರಾತ್ರಿ, ಹಾಗಾಗಿ ಡೈರೆಕ್ಟ್ ಮನೆಗೆ ಬಂದೆ. ಮತ್ತೆ ಕಂಟಿನ್ಯೂ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. 3 ದಿನ ಆದಮೇಲೆ ವ್ಲಾಗ್ ಮಾಡಿರೋದ್ರಿಂದ ಇವತ್ತು ಈವ್ನಿಂಗ್ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬಿಕಾಸ್ ನಾಳೆ ಬೆಳಗ್ಗೆ ನಾನು ನನ್ನ ಫ್ರೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ನನ್ನ ಫ್ರೆಂಡು ಮತ್ತು ಅವ್ರ ಸಿಸ್ಟರ್ಸ್ ಎಲ್ಲ ಹೊರಟಿದ್ರು, ಹಾಗೆ ನನ್ನೂ ಕೂಡ ಕರೆದಿದ್ರು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ, ಹಾಸನದ ಹತ್ರ ಇರೋ ಪುರದಮ್ಮ ದೇವಸ್ಥಾನಕ್ಕೆ. ಸೊ ಬೆಳಗಿನ ಜಾವ ಬೇಗನೆ ಹೋಗೋದ್ರಿಂದ ನಮ್ಮ ಮನೆಯಿಂದ ತುಂಬಾ ದೂರ ಆಗುತ್ತೆ ಅಂತ ನನ್ನ ಫ್ರೆಂಡ್ ಲಾವಣ್ಯನ ಮನೆಗೇ ನಾನು ಹೊರಟೆ. ಅವ್ರ ಮನೆಯಿಂದನೇ ಬೇಗ ಹೋಗ್ಬೋದು ಎದ್ದು ಅಂತೇಳಿ. ಬೆಳಗ್ಗೆ ಒಂದು 4 o'clock ಹೊರಡಬೇಕಾಗಿತ್ತು, ಹಾಗಾಗಿ ಅವ್ರ ಮನೆಗೆ ಬಂದೆ ಅಂತ ಅಂದಲ್ಲ, ಟೈಮ್ 10 ಗಂಟೆ ಆಗಿದೆ. ಮನೆಗೆ ಬರ್ತಾಯಿದ್ದೀನಿ. ಬೆಳಗ್ಗೆ ಜಾವ. ಗುಡ್ ಮಾರ್ನಿಂಗ್. ಅಕ್ಕ ಒಂದು ಹಾಯ್ ಹೇಳಕ್ಕ. ಕುಡಿಯೋಕ್ಕೆ ಬಂದಿದ್ವಿ. ಅಕ್ಕ, ಲಾವಣ್ಯ, ನಾನು ಕಾಫಿ ಕುಡ್ಕೊಂಡು ಇವಾಗ ಫೋಕಸ್ ಆಗ್ತಾ ಇದ್ದೀನಿ. ಇವಾಗ ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಅಲ್ಲ ಪಾಪ ನಿಜ ನನ್ನ ಮಗನ ಕೂಡ ಯಾಕೋ ಒಂದು ಕಡೆ ಹೈವೇನಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ತಿಂಡಿ ತಿನ್ನೋಣ ಅಂತ. ತಿಂಡಿ ತಿನ್ನೋಕ್ಕೆ ಅಂತ ಬಂದ್ವಿ. ಟೈಮ್ ಎಷ್ಟಾಯಿತು? 8:30 ಆಗಿದೆ. ತಿನ್ಕೊಂಡು ಹೊರಡೋದು. ಹಾಯ್. ಜಸ್ಟ್ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಹರಕೆ ಕಟ್ಕೊಂಡವರು ತಾಮ್ರ ಶೀಟ್ನಲ್ಲಿ ಆ ಹರಕೆನ ಬರೀತಾರಂತೆ. ಅದು ಇಂಥ ಚಿಕ್ಕ ಪುಟ್ಟ ಶಾಪ್ಗಳಲ್ಲೇ ಸಿಗೋದು. ಅದನ್ನು ತೊಗೊಳ್ತಾ ಇದ್ವಿ. ಹೀಗೆ ಬರೆಯೋದು, ಏನಾರು ಹರಕೆ ಇದ್ದರೆ ಹೀಗೆ ಅಂದ್ಕೊಂಡು ಈ ಥರ ತಾಮ್ರ ಶೀಟ್ ತೊಗೊಂಡು ಬರಿಬೇಕಿಲ್ಲಿ. ಬರೆದ್ಬಿಟ್ಟು ದೇವಿ ಹೆಸರು ಹಾಕಿ ಬರಿಬೇಕು. ಬಂದಿದ್ದು ಹಾಸನ ಹತ್ರ ಇರೋ ಪುರದಮ್ಮ ದೇವಸ್ಥಾನಕ್ಕೆ. ಪುರದಮ್ಮ ದೇವಸ್ಥಾನದ ವಿಶೇಷತೆ ಏನಂದರೆ, ನಾವೇನಾರು ಅಂದ್ಕೊಂಡು ಹರಕೆ ಕಟ್ಕೊಂಡು ಇಲ್ಲಿ ಒಂದು ತಾಮ್ರ ಶೀಟ್ ಅದು ಈಡೇರುತ್ತೆ. ಏನಾರು ಹರಕೆ ಕಟ್ಕೊಂಡು ಬಂದು ಇಲ್ಲಿ ಒಂದು ತಾಮ್ರ ಶೀಟ್ ತೊಗೊಂಡು ಅದರಲ್ಲಿ ಬರೆದು ದೇವರಿಗೆ ಹರಕೆ ಕಟ್ಕೋಬೇಕು. ಹಂದಿ ಕೊಡೋರು, ಕೋಳಿ ಕೊಡೋರು, ಬಲಿ ಕೊಡ್ತೀನಿ ಅನ್ನೋರು ಕೊಡ್ಬೋದು. ಇಲ್ಲ ಕಾಣಿಕೆ ಕಟ್ತೀನಿ ಅನ್ನೋರು ಕಾಣಿಕೆನ ಕೊಟ್ಕೊಳ್ಬೋದು. ಇಲ್ಲಿ ಈಡೇರುತ್ತೆ ಅಂತ ಹೇಳ್ತಾರೆ. ಪವರ್ಫುಲ್ ದೇವರು ಅಂತಲೇ ಹೇಳ್ತಾರೆ. ನಾವೇನೇ ಅಂದ್ಕೊಂಡು ತಾಮ್ರದ ಇದರಲ್ಲಿ ಬರೆದು ನಾವು ಬೇಡ್ಕೊಂಡಿದ್ದು ಈಡೇರುತ್ತೆ ಇಲ್ಲಿ. ಮತ್ತು ನಾವು ಹರಕೆ ಕಟ್ಕೊಂಡ್ರೆ ಹಂದಿ ಬಲಿ ಕೊಡ್ತೀವಿ ಅಂತ ಅಂದ್ಕೊಂಡ್ರೆ, ಮತ್ತು ಕೋಳಿ ಬಲಿ ಕೊಡ್ತೀವಿ ಅಂದು ಇಲ್ಲಿ ಬಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು, ಮತ್ತು ಇಲ್ಲೇ ಪ್ರಸಾದ ಮಾಡಿಕೊಂಡು ನೈವೇದ್ಯ ಇಟ್ಟು ಊಟ ಮಾಡ್ಕೊಂಡು ಹೋಗಬೇಕು. ಇವಾಗ ಇಲ್ಲಿ ಯಾರು ಅಡುಗೆ ಮಾಡಲ್ಲ, ಅವರು ಅದೇ ಹಂಗೆ ನೈವೇದ್ಯ ಕೊಡ್ತೀವಿ ಅನ್ನೋರು ಹಂದಿ ಹಾಗೆ ಬಲಿ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಹೋಗ್ಬೋದು. ನಾವೇನೇ ಅಂದ್ಕೊಂಡ್ರೂ ಇಲ್ಲಿ ಈಡೇರುತ್ತೆ. ಇಲ್ಲಿ ಗೈಸ್ ಹಂದಿ ಅಥವಾ ಕೋಳಿ ಏನೇ ಇದ್ರೂ ಇಲ್ಲೇ ಸಿಗುತ್ತೆ ಕೂಡ. ಇಲ್ಲೇ ಇಟ್ಕೊಂಡಿರ್ತಾರೆ. ಆಮೇಲೆ ಕುಕ್ ಮಾಡಲಿಕ್ಕೂ ಅಷ್ಟೇ, ಅಡುಗೆ ಮಾಡಲಿಕ್ಕೆ ಪ್ರಸಾದ ರೆಡಿ ಮಾಡಲಿಕ್ಕೂ ಅಷ್ಟೇ ಇಲ್ಲೇ ಜಾಗ ಕೂಡ ಇರುತ್ತೆ. ಸೊ ಇಲ್ಲಿಗೆ ಪಾತ್ರೆ ಆಮೇಲೆ ಅಡುಗೆ ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕು ಅದು ಮಾತ್ರ ತರಬೇಕು.
ಇದು ಪ್ರಸಾದ ನೀವು ಮಾಡ್ತಾ ಇರೋದಾ? ತಾಮ್ರ ಶೀಟಲ್ಲಿ ಬರೆದ್ಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಕ್ಲೀನಾಗಿ ಇಲ್ಲಿ ಮರಕ್ಕೆ ಚುಚ್ಚಿಬಿಟ್ಟು ಹೋಗಬೇಕು. ಇಲ್ಲಿಂದು ರೀತಿ ಏನು ಅಂದರೆ ಇಲ್ಲಿ ಅಂದ್ಕೊಂಡಿದ್ದು ಆಗುತ್ತೆ. ಈ ಥರ ತಾಮ್ರದಲ್ಲಿ ಹರಕೆಗಳನ್ನ ಕಟ್ಟಿ ಬರೆದಿಟ್ರೆ ಅದು ನಿಜ ಆಗುತ್ತೆ ಅನ್ನೋದೊಂದು ಮಾತಿದೆ ಇಲ್ಲಿ. ನೋಡಿ ಟ್ವಿನ್ನಿಂಗಲ್ಲಿದ್ದೀವಿ, ಸೇಮ್ ಒಂದೇ ಥರ ಡ್ರೆಸ್ ಹಾಕೊಂಡ್ಬಂದಿದ್ದೀವಿ. ಅಕ್ಕ ನಯ ನೀವು ಬನ್ನಿ, ಇವ್ರದ್ದು ನೋಡಿ ಚೆನ್ನಾಗಿದೆ ಅಲ್ವಾ? ನನ್ನ ಫೇವ್ರೆಟ್ ಇವಳು ಹಾಕೊಂಡವಳೆ. ಹರಕೆ ಕಟ್ಟಿದ್ನ ಇದೇ ಮರಕ್ಕೆ ಕಟ್ಟಬೇಕು. ಹರಕೆ ಕಟ್ಕೊಂಡವರು ಕೋಳಿ ಮತ್ತು ಹಂದಿನ ಬಲಿ ಕೊಡುವಂಥ ಜಾಗ ಇದು. ಪ್ರಸಾದ ಎಲ್ಲ ರೆಡಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಬಂದು ನಮ್ಮದೆಲ್ಲ ಊಟ ಮುಗಿಸ್ಕೊಂಡು ನಾವು ಹೊರಡ್ಬೇಕಾದ್ರೆ ಒಂದು 4:30 ಹತ್ರ ಆಗಿತ್ತು. ಸೊ ನಾವು ಬೇರೆ ಹೊರಟ್ವಿ.